ಧರ್ಮಭ್ರಷ್ಟತೆ ಮತ್ತು ಮಧ್ಯಸ್ಥಿಕೆಯ ವಿಷಯವನ್ನು ಕುರಿತು ಈ 11ನೇ ಪಾಠದಲ್ಲಿ ಕಲಿತದೆ. ಬನ್ನಿ, ವೀಕ್ಷಿಸಿ, ಆನಂದಿಸಿ. ಹೋಪ್ ಕನ್ನಡ ಸಬ್ಬತ್ ಶಾಲೆಗೆ ನಿಮಗೆ ಸ್ವಾಗತ. ಬನ್ನಿ, ಪ್ರಾರ್ಥನೆಯ ಮೂಲಕ ನಾವು ಈ ಒಂದು ಶಾಲೆಯನ್ನು ಶುರು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, ಇಲ್ಲಿಯವರೆಗೂ ಕೈ ಹಿಡಿದು ನಡೆಸಿರ್ತಕ್ಕಂಥ ಪ್ರಭುವೇ, ಈ ದಿನದ ಈ ಒಂದು ವಾಕ್ಯದಲ್ಲೂ ಕೂಡ ನಮ್ಮ ಕೈ ಹಿಡಿದು ನಡೆಸಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. 11ನೆಯ ಪಾಠದಲ್ಲಿ ಕಾಲಿಟ್ಟಿದ್ದೇವೆ. ಅದ್ಭುತವಾಗಿರ್ತಕ್ಕಂಥ ಪಾಠಗಳು ನಮಗೋಸ್ಕರ ಕಾದಿದೆ. ಈ ಒಂದು ಪಾಠವನ್ನು ನಾವು ಕಲೀಲಿಕ್ಕಿಂತ ಮುಂಚಿತವಾಗಿ ವಿಮೋಚನ ಕಾಂಡ 32ನೇ ಅಧ್ಯಾಯ 31 ಮತ್ತು 32ನೇ ವಚನವನ್ನು ಓದಿ ನಾವು ಪಾಠಕ್ಕೆ ಬರೋಣ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ. ಆದರೂ ನೀನು ಕರುಣೆವಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಧರ್ಮ ಭ್ರಷ್ಟತೆ, ಮಧ್ಯಸ್ಥಿಕೆ ಎಂಬತಕ್ಕಂಥ ವಿಚಾರವನ್ನು ನಾವು ಇವತ್ತು ಚರ್ಚೆ ಮಾಡಲಿಕ್ಕಿದ್ದೇವೆ. 40 ದಿನಗಳು ಮೋಶೆಯು ದೇವರನ್ನು ಭೇಟಿಯಾಗಲು ಹೋದಾಗ ಪುನಃ ಜನರ ಬಳಿಗೆ ಬಂದಂಥ ಮೋಶೆಗೆ ಆಘಾತ, ಕೋಪ, ಆಶ್ಚರ್ಯವನ್ನು ನೋಡ್ತಾನೆ. ಬಂಗಾರದ ಬಸವನನ್ನು ಮಾಡಿ ಆರಾಧಿಸುವುದು ಮಾತ್ರವಲ್ಲದೆ ಸಂತೋಷದಿಂದ ಕುಣಿಯುವುದನ್ನು ನೋಡುತ್ತಾನೆ. ಎಷ್ಟೋ ಅದ್ಭುತಗಳನ್ನು ನೋಡಿರ್ತಕ್ಕಂಥ ಇಸ್ರಾಯೇಲರು ಈ ರೀತಿಯಾಗಿ ಯಾಕೆ ಮಾಡಿದ್ರು ಪಾಸ್ಟರ್ ಪ್ರಸನ್ನ? ಕಾರಣ ಇಷ್ಟೇ, ಅವರು ಮೊದಲನೇದಾಗಿ ನಂಬಿಕೆಯನ್ನು ಕಳ್ಕೊಂಡಿದ್ರು, ತಾಳ್ಮೆ ಇರಲಿಲ್ಲ. ಸ್ವಲ್ಪ ದಿವಸ ಮೋಶೆ ನಾನು ಹೋಗಿ ಬರ್ತೇನೆ, ಬರೋ ತನಕ ನೀವು ಕಾದ್ಕೊಂಡಿರಿ ಅಂದಾಗ ಇಲ್ಲಿ ಅವರಲ್ಲಿ ಒಂದು ರೀತಿಯಾದಂಥ ಅಶಾಂತಿ, ಗಲಿಬಿಲಿ. ಅಯ್ಯೋ ನಮ್ಮ ನಾಯಕನ, ಯಾಕಂದರೆ ಮೋಶೆಯನ್ನು ಅವರು ಯಾವಾಗಲೂ ಕಾಣುವ ನಾಯಕ, ವಿಸಿಬಲ್ ಲೀಡರ್. ಇವನಿಲ್ದಿದ್ರೆ ಏನೂ ಆಗೋದಿಲ್ಲ, ಇವನೇ ಹೋದ ಮೇಲೆ ನಾವು ಇಲ್ಲಿಗೆ ಬಂದು ಏನು ಸುಖ, ನಾವು ಅಲ್ಲೇ ಇರ್ತಿದ್ವಲ್ಲ ಎಂಬುದಾಗಿ ಅಲ್ಲಿರ್ತಕ್ಕಂಥ ಆರೋಹಣನನ್ನು ಅವ್ರೇನು ಮಾಡಿದ್ರು ಅಂದರೆ ಪ್ರೇರೇಪಣೆ ಮಾಡಿದ್ರು, ನಮಗೆ ಆರಾಧನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡು. ಇಲ್ಲಿ ಇನ್ನೊಂದು ಪ್ರಶ್ನೆ ಕೂಡ, ಪ್ರಶ್ನೆ ಮೂಲಕ ಪಾಠವನ್ನು ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ಆರೋನನ ನೇತೃತ್ವವು ತುಂಬ ಒಂದು ಸೋಲನ್ನು ಅಪ್ಪಿರ್ತಕ್ಕಂಥದ್ದಾಗಿದೆ, ಅಥವಾ ಆತನ ನಾಯಕತ್ವದಲ್ಲಿ ಯಾವುದೇ ರೀತಿಯಾದ ಶಕ್ತಿ ಇಲ್ಲ, ಆ ರೀತಿ ಕೂಡ ಆ ದೃಷ್ಟಿಕೋನದಲ್ಲಿ ನೋಡಬಹುದಾ ಅಂತ. ಖಂಡಿತವಾಗಿ ಇನ್ನೊಂದು ಪಾಠದಲ್ಲಿ ನಾವು ಕರೀಲಿಕ್ಕೆ ಹೋಗ್ತೇವೆ ಫೇಲ್ಡ್ ಲೀಡರ್ಶಿಪ್ ಎಂಬುದಾಗಿ. ಆ ಒಂದು ನಾಯಕತ್ವದಲ್ಲಿ ಅವರು ಸೋಲನ್ನು ಅನುಭವಿಸಿದ್ರು. ಕಾರಣ ಅವನು ದೃಢವಾದ, ದಿಟ್ಟವಾದ ನಾಯಕನಾಗಿರಲಿಲ್ಲ. ಒಂದು ವೇಳೆ ಅಂಥ ಮಹಾಯಾಜಕನು ಅಷ್ಟೊಂದು ಸೋಲನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಬೇಕಾದ್ರೆ ಇದು ಯೋಚನೆ ಮಾಡಬೇಕಾದದ್ದು, ಇವತ್ತು ಮನುಷ್ಯ ಯಾರಾದರೂ ಬೀಳ್ಬೋದು ಎಂಬುದಾಗಿ. ಮೋಶೆ ಮಾತ್ರ ದೇವರ ಜೊತೆಯಲ್ಲಿ ಆ ಸಂಪರ್ಕವನ್ನು ಬೆಳೆಸಿಕೊಂಡು ಬರುವಾಗ, ಇಲ್ಲಿ ಅಣ್ಣನಾದ ಆರೋನು, ಅವನು ಇವಾಗಲೇ ಮಹಾಯಾಜಕನು, ಆತನ ಅಣ್ಣನು, ಅವನಿಗೂ ಎಷ್ಟು ನಂಬಿಕೆ ಇರಬಾರ್ದಾಗಿತ್ತು. ಅದನ್ನು ಅವನು ಬಿಟ್ಬಿಟ್ಟು ಇವ್ರ ಕಡೆ ಉಳ್ಕೊಂಡ. ಅಯ್ಯೋ, ಇವ್ರ ಕಷ್ಟ ತಾಳಕ್ಕಾಗಲ್ಲ, ಇವ್ರ ಗುಣಗುಟಿಯೇ ತಾಳಕ್ಕಾಗಲ್ಲ, ಇವ್ರು ನನ್ನನ್ನು ಬೈತಾ ಇದ್ದಾರೆ, ತನ್ನನ್ನೇ ತಾನು ಒಪ್ಪಿಸ್ಕೊಟ್ಬಿಟ್ಟ. ನಾಯಕತ್ವದಲ್ಲಿರ್ತಕ್ಕಂಥವ್ರಿಗೆ ಒಂದು ಪಾಠ, ದೇವರ ನಿಕಟವಾಗಿರ್ತಕ್ಕಂಥ ಸಂಬಂಧ ಇದ್ದರೆ ಏನನ್ನಾದರೂ ಸಾಧನೆ ಮಾಡ್ಬೋದು. ದೇವರಿಂದ ದೂರ ಹೋದರೆ ಬಸವನ ಹಿಂದೆ ಹೋಗಬೇಕಾಗತ್ತೆ ಅಲ್ವೇ? ಇದನ್ನು ಮಾಡುವಾಗ ಇಲ್ಲಿ ಇವರು ಮಾಡ್ತಾ ಇದ್ದದ್ದು ಧರ್ಮಭ್ರಷ್ಟತೆ. ಅಂದರೆ ನಿಜವಾದ ದೇವರನ್ನು ತಿರಸ್ಕಾರ ಮಾಡಿ ಅವರ ಪಾಪದ ನಿಮಿತ್ತವಾಗಿ ಅವರು ಈ ಎರಕದ ಬಸವನನ್ನು ಮಾಡಿಕೊಂಡ್ರೆ ಎಂಬುದನ್ನು ನೋಡ್ತೇವೆ. ಈ ವಚನವನ್ನು ಓದೋಣ. ವಿಮೋಚನ ಕಾಂಡ 2ನೇ ಅಧ್ಯಾಯ 1ರಿಂದ 6 ಸ್ವಲ್ಪ ನೋಡೋಣ. ಸತ್ಯವೇದ ಮಾತನಾಡಲಿ ಏನು ಹೇಳ್ತಾ ಇದೆ ಅಂತ ಸ್ವಲ್ಪ ಓದಿ.
ಮೋಶೆ ಬೆಟ್ಟದಿಂದ ಇಳಿಯದೆ ತಡ ಮಾಡಿದ್ದನ್ನು ಇಸ್ರಾಯೇಲರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು, ಏಳು, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಂಡು ಐಗುಪ್ತ ದೇಶದಿಂದ ನಮ್ಮನ್ನು ಕರೆಕೊಂಡು ಬಂದ ಆ ಮೋಶೆಯು ಏನಾದನೋ ಗೊತ್ತಿಲ್ಲ ಎಂದು ಹೇಳಿದರು. ಅದಕ್ಕೆ ಆರೋನನು, ನಿಮ್ಮ ಹೆಂಡರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಕಿವಿಗೆ ಹಾಕಿಕೊಂಡಿರುವ ಚಿನ್ನದ ಮುರುವುಗಳನ್ನು ನೀವು ಕಿತ್ತು ನನಗೆ ಒಪ್ಪಿಸಿರಿ ಎಂದು ಹೇಳಲಾಗಿ, ಜನರೆಲ್ಲರೂ ತಮ್ಮ ಕಿವಿಗಳಲ್ಲಿದ್ದ ಚಿನ್ನದ ಮುರುವುಗಳನ್ನು ಕಿತ್ತು ಆರೋನನ ಬಳಿಗೆ ತಂದು ಕೊಟ್ಟರು. ಅವನು ಆ ಚಿನ್ನವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಸವನ ಆಕಾರವನ್ನು ಉಳಿಯಿಂದ ರೂಪಿಸಿ ಎರಕ ಹೊಯ್ಸಲಾಗಿ, ಅವರು, ಇಸ್ರಾಯೇಲರೇ, ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರೆಕೊಂಡು ಬಂದ ದೇವರು ಎಂದು ಹೇಳಿದರು. ಆರೋನನು ಅದನ್ನು ನೋಡಿ ಬಸವನಿಗೆ ಎದುರಾಗಿ ಯಜ್ಞವೇದಿಯನ್ನು ಕಟ್ಟಿಸಿ, ನಾಳೆ ಯೆಹೋವನಿಗೆ ಉತ್ಸವವಾಗಬೇಕು ಎಂದು ಪ್ರಕಟಿಸಿದನು. ಆದ್ದರಿಂದ ಮರುದಿನದಲ್ಲಿ ಜನರು ಬೆಳಿಗ್ಗೆ ಎದ್ದು ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಆರೋನನು ನೀವು ಹೇಳಿದ ರೀತಿಯಲ್ಲಿ ಮೋಶೆಯ ಅಣ್ಣ ಯಾಕೆ ಇಷ್ಟು ಬಲಹೀನತನ ಆಗಿದ್ದ? ಕಾರಣ ಇಷ್ಟೇ, ಮೋಶೆಯಷ್ಟು ತಾಳ್ಮೆ, ದೃಢತೆ, ನಂಬಿಕೆ ಅವನಲ್ಲಿ ಕಾಣಲಿಲ್ಲ ಎಂಬುದಾಗಿದೆ. ಯಾಕೆಂದರೆ ಆ ಸಂದರ್ಭ ಬಂದಾಗ, ಒಂದು ಕ್ಲಿಷ್ಟವಾದಂಥ ಪರಿಸ್ಥಿತಿ ಉದ್ಭವವಾದಾಗ ಇವನು ಸೋತೋಗ್ಬಿಟ್ಟ. ಪ್ರತಿಯೊಬ್ಬ ಕ್ರೈಸ್ತನಿಗೂ ಇಂಥ ಸಂದರ್ಭಗಳು ಬರ್ತವೆ, ಪ್ರತಿಯೊಬ್ಬ ನಾಯಕರುಗಳಿಗೂ ಬರ್ತದೆ. ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ನಾವು ಯಾವ ಕಡೆ ಇರ್ತೇವೆ? ಬಹುಮತ ಇರ್ತಕ್ಕಂಥ ಕಡೆ ಇರ್ತೀವ ಅಥವಾ ನ್ಯಾಯದ ಕಡೆ ಇರ್ತೀವ? ಇದು ಯೋಚನೆ ಮಾಡಬೇಕಾದದ್ದು. ಆರೋನನು ಇಲ್ಲಿ ಅವನು ಜನರ ಒಂದು ಮಾತಿಗೆ ಅನುಮತಿಯನ್ನು ನೀಡಿದ್ನು. ತಾನು ನ್ಯಾಯಕ್ಕೆ ಹೋರಾಡಲಿಲ್ಲ ಅಥವಾ ಸತ್ಯಕ್ಕೆ ನಿಲ್ಲಲಿಲ್ಲ, ಅದರ ಬದಲು ಜನರಿಗೆ ಅನ್ನೋದು ಸಮ್ಮತಿಯನ್ನು ಕೊಟ್ಟನು. ಯಾಕೆಂದರೆ ಇಸ್ರಾಯೇಲರು ಆಗಿನಿಂದಲೂ ಗುಣಗುಟ್ಕೊಂಡಲೇ ಬಂದರು. ಸ್ವಲ್ಪ ಸಮಯ ಸಿಕ್ಕಿದ್ರೆ ನೀರಿಲ್ಲ ಗುಣಗುಡ್ತಾಯಿದ್ರು, ಊಟ ಇಲ್ಲ ಗುಣಗುಡ್ತಾಯಿದ್ರು, ನಮಗೆ ಕಷ್ಟ ಆಗ್ತದೆ ಗುಣಗುಡ್ತಾಯಿದ್ರು. ಸೊ ಇಂಥ ಪರಿಸ್ಥಿತಿಯಲ್ಲಿ 40 ದಿನ ಹಗಲು ರಾತ್ರಿ ಮೋಶೆ ಇಲ್ಲದೆ ಇರುವಾಗ ನಾವು ನೋಡುವ ಕಾಣುವ ನಾಯಕನೇ ನಮ್ಮ ಜೊತೆಯಲ್ಲಿಲ್ಲ. ಅವ್ರು ಯಾವಾಗಲೂ ಸಹ ಐಗುಪ್ತ ದೇಶದಲ್ಲಿ ಒಬ್ಬ ನಾಯಕನು ಅಂದರೆ ದೇವರು ಕಾಣ್ತಾ ಇರಬೇಕು ನಮಗೆ. ಮೋಶೆಯನ್ನು ಏನಂತ ನೆನೆಸ್ಕೊಂಡ್ರೆ, ಈಸ್ ಅವರ್ ವಿಸಿಬಲ್ ಗಾಡ್. ನಾವು ಕಾಣ್ತಕ್ಕಂಥ ದೇವರು ನಮ್ಮ ಮಧ್ಯದಲ್ಲಿ ಇಲ್ಲ. ಅದಕ್ಕೋಸ್ಕರ ಆ ಐಗುಪ್ತದ ವಿಗ್ರಹಾರಾಧನೆ ನೆನೆಸ್ಕೊಂಡು ಅವರು ಆರೋನನ್ನು ಪ್ರೇರೇಪಣೆ ಮಾಡ್ತಾರೆ, ನಮಗೆ ನಮ್ಮ ದೇವರುಗಳನ್ನು ಮಾಡಿಕೊಡು, ನಾವು ಪೂಜಿಸಬೇಕೆಂಬುದಾಗಿ. ಈಗ ನಾವು ಮಕ್ಕಳಿಗೆ ಹೇಳ್ತೀವಿ, ಪಕ್ಕದ ಮನೆ ಎಲ್ಲಿರ್ತಕ್ಕಂಥ ವ್ಯಕ್ತಿಗೆ ಹೋಗಿ ಇವರು ನಮ್ಮ ಅಪ್ಪ ಅಂತ ಹೇಳೋಕ್ಕಾಗಲ್ಲ, ನಮ್ಗೆ ಆಟ ಸಾಮಾನು ತಗೊಟ್ಟಿಲ್ಲ ಅಂತ. ಆಟ ಸಾಮಾನು ತಗೊಟ್ಟಿಲ್ಲ ಅಂದರೂ ನಮ್ಮಪ್ಪನೇ ಅನ್ನೋದನ್ನು ಮರೆತು ಇಸ್ರಾಯೇಲರು ಬಸವನನ್ನು ಇದೇ ನಮ್ಮನ್ನು ಐಗುಪ್ತ ದೇಶದಿಂದ ಹೊರ ಬಂತು ಅಂತ ಎಲ್ಲೋ ಒಂದು ಕಡೆ ಇಲ್ಲಿ ತನ್ನ ಸ್ವಂತ ಜೀವ ಭಯದಿಂದ ಇದನ್ನು ಮಾಡಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದೇವರು ನಮ್ಮೆಲ್ಲರನ್ನ ಎಲ್ಲಿ ಇಲ್ಲ ಅಂತ ಹೇಳಿ ಸೇ ನೋ ಅಟ್ ದ ರೈಟ್ ಟೈಮ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಇಫ್ ಓನ್ಲಿ ದ ಲೀಡರ್ಶಿಪ್ ಲರ್ನ್ಡ್ ದಟ್ ಟು ಸೇ ನೋ ಅಟ್ ದ ರೈಟ್ ಟೈಮ್, ಖಂಡಿತವಾಗ್ಲೂ ನಾವು ಬಹಳಷ್ಟು ಅಚೀವ್ ಮಾಡ್ಬೋದು. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ, ಒಂದು ಸಣ್ಣ ವಿರಾಮ. ಸೋಮವಾರದ ಪಾಠಕ್ಕೆ ಕಾಲಿಟ್ಟಿದ್ದೇವೆ. ಮೂರ್ತಿ ಪೂಜೆ ಮತ್ತು ಅದರಲ್ಲಿ ಬರುವಂಥ ಕಷ್ಟಕರವಾಗಿರ್ತಕ್ಕಂಥ ನಿರ್ಧಾರಗಳು, ಅದರಿಂದ ಬರ್ತಕ್ಕಂಥ ಶಾಪ, ಅದರಿಂದ ಬರ್ತಕ್ಕಂಥ ವಿಪರೀತವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟೇ ಹೇಳಿ. ಸೋಮವಾರದಲ್ಲಿ ನಾವೇನು ಕಲಿತೇವೆ ಅಂದರೆ ವಿಗ್ರಹಾರಾಧನೆ ಎಲ್ಲಿಗೆ ನಡೆಸ್ತು ಅಂತ ಇಲ್ಲಿ ತಿಳಿತಾ ಇದ್ದೇವೆ. ಬರೀ ವಿಗ್ರಹಾರಾಧನೆ ಮಾಡಿದರೆ ಮೋಶೆಗೆ ಅಷ್ಟು ಕೋಪ ಬರ್ತಾ ಇರಲಿಲ್ಲ. ಆದರೆ ಆತನಿಗೆ ಏನು ಕೋಪ ಎಬ್ಬಿಸ್ತು ಅಂತ ಹೇಳಿದ್ರೆ 6ನೇ ವಚನದಲ್ಲಿ ಓದ್ತೇವೆ, ಆದುದರಿಂದ ಮರುದಿನದಲ್ಲಿ ಜನರು ಬೆಳಗ್ಗೆ ಎದ್ದು ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ಜನರು ಉಣ್ಣುವುದಕ್ಕೂ ಕುಣಿಯುವುದಕ್ಕೂ ಕೂತುಕೊಂಡರು, ಆಮೇಲೆ ಎದ್ದು ಕುಣಿದಾಡಿದಂತೆ. ಈಗ ಇದನ್ನು ಭಾಳಷ್ಟು ಮಟ್ಟಿಗೆ ನಾವೆಲ್ಲ ಕಡೆ ನೋಡ್ತೀವಿ. ನಮ್ಮ ದೇಶದಲ್ಲಿ ಪ್ರತಿಯೊಂದು ಹಬ್ಬದಲ್ಲಿ ಏನು ಮಾಡ್ತಾರೆ, ಎಲ್ಲ ಜನ ಉಂಡು ಕುಡಿದು ಕುಣಿತಾರೆ. ಅದು ದೇವರಿಗೆ ಭಾಳ ಕೋಪವನ್ನು ಎಬ್ಬಿಸ್ತದಂತೆ. ಒಂದು ವಿಗ್ರಹ ಮುಂದೆ ದೇವರ ಪ್ರತಿರೂಪ, ದೇವರ ನಿಜವಾದ
ದೇವರನ್ನು ಬಿಟ್ಟು ಇವರು ಒಂದು ವಿಗ್ರಹ ಮಾಡಿಕೊಂಡು ಮೂರ್ತಿ ಮಾಡಿಕೊಂಡು ಆ ಮೂರ್ತಿ ಪೂಜೆ ಮುಂದೆ ಉಂಡು ಕುಡಿದು ಕುಣಿದಾಡಿದ್ರಲ್ಲ, ಆ ಕೋಪ ದೇವರಿಗೆ ಬಂತು. ಆ ಕೋಪವನ್ನು ಮೋಶೆ ಹರಿತ್ಕೊಂಡು ಆತನು ಮೊದಲನೇ ಬಾರಿ ಬಂದಾಗ ಆತನ ಮುಖ ಪ್ರಭಾವದಿಂದಿತ್ತಂತೆ. ಆದರೆ ಎರಡನೇ ಬಾರಿ ಈ ಒಂದು ಶಬ್ದವನ್ನು ಕೇಳಿ ದೇವರು ಹೇಳ್ತಾನೆ, ನನ್ನ ಜನರು ನನಗೆ ತಿರುಗಿ ಬಿದ್ದಿದ್ದಾರೆ, ಇವರು ಈಗಲೇ ನನ್ನ ಮರೆತುಬಿಟ್ಟಿದ್ದಾರೆ, ಹೋಗಿ ನೋಡು ಅಂತ ಹೇಳಿದಾಗ ದೇವರ ಕೋಪ ಅವನ ಮುಖದ ಮೇಲೆ ಪ್ರಭಾವ ಬೀರ್ತಂತೆ. ಅವ ಬಂದು ನೋಡ್ದ, ಜನ ಕುಣಿದಾಡೋದು ನೋಡಿ ಆ 2 ಹಲಗೆಗಳು ಎಷ್ಟು ಪರಿಶುದ್ಧವಾದದ್ದು, ದೇವರ ಸ್ವಲಿಖಿತವಾಗಿ ಬರೆದಂಥ ಹಲಗೆಗಳು, ಅದನ್ನು ಅವನು ಪರಿಗಣಿಸದೆ ಈ ಇಷ್ಟೊಂದು ಹೀನವಾಗಿ ಅವ್ರು ಕುಣಿತಾರೆ ಅಂತ ಹೇಳಿ ಹೆಣ್ಮಕ್ಳು ಬಹುಶಃ ಬೆತ್ತಲಾಗಿದ್ರು ಅನ್ನೋ ಕಾಣುತ್ತೆ. ಎಲ್ಲ ಕುಡಿದು ಮತ್ತರಾಗಿದ್ದರು ಗಂಡಸರು. ಈ ದೃಶ್ಯವನ್ನು ನೋಡಿ ಮೋಶೆ ತಾಳಲಾರದೆ ಆ ಹಲಗೆಯನ್ನು ಒಡೆದು ಪುಡಿ ಪುಡಿ ಮಾಡಿ ಆ ಬಸವನ ಮೂರ್ತಿಯೂ ಸಹ ಒಡೆದೋಗುತ್ತಂತೆ. ಅವನು ಒಡೆದ ರಭಸಕ್ಕೆ, ಆ ಬೆಟ್ಟದಿಂದ ಎಸ್ತ ರಭಸಕ್ಕೆ ಆ ಬಂಗಾರದ ಮೂರ್ತಿಯನ್ನು ಪುಡಿ ಮಾಡಿ ಆತನು ಅವ್ರಿಗೆ ಅದನ್ನು ಕುಡಿಸ್ತಾನೆ. ಈ ದೃಶ್ಯ ಭಾಳ ಚೆನ್ನಾಗಿ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಓದ್ತೇವೆ, ದೇವರು ಹೇಳಿದ ಯಾವ ಮೂರ್ತಿಯನ್ನು ಮಾಡ್ಕೊಳ್ಬಾರ್ದು ಅಂತ 2ನೇ ಆಜ್ಞೆ ಇತ್ತು. ಆದರೆ ಇವರು ಈಗಾಗಲೇ 2ನೇ ಆಜ್ಞೆ ಮುರಿದಿದ್ರು. ಅದಕ್ಕೆ ದೇವರು ಅವರಿಗೆ ವಿರುದ್ಧವಾಗಿ ಕೋಪವನ್ನು ತೋರಿಸ್ದ. ಆ ಕೋಪವನ್ನು ಮೋಶೆ ವ್ಯಕ್ತಪಡಿಸ್ದ. ಯಾಕಂತ ಹೇಳಿದ್ರೆ ರೋಮಪುರದ ಪತ್ರಿಕೆ 1ನೇ ಅಧ್ಯಾಯ 22ರಿಂದ ಓದ್ತೇವೆ, ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರೂ ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಆದ ಕಾರಣ ಅವರ ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು. ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸರಾದರು. ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು. ಆಮೇಲೆ ಈ ವಿಷಯವನ್ನು ಪೌಲ ಭಾಳ ಆಳವಾಗಿ ಪ್ರಸ್ತಾಪ ಮಾಡ್ತಾನೆ. ಜನರು ದೇವರ ಪ್ರತಿರೂಪವನ್ನು ಬಿಟ್ಟು ಅವರು ಮೂರ್ತಿ ಪೂಜೆ ಮಾಡೋದ್ರಿಂದ ದೇವರು ಅವ್ರನ್ನ ಒಪ್ಪಿಸ್ಕೊಡ್ತಾನಂತೆ. ಇವತ್ತು ಅನೇಕರು ವಿಗ್ರಹ ಆರಾಧನೆ ಮಾಡ್ತಿದ್ದಾರೆ. ನೀವು ಹೇಳ್ದಂಗೆ ಸಭೆಗಳಲ್ಲಿ ವಿಗ್ರಹ ನಡೀತಾ ಇದೆ. ವಿಗ್ರಹ ಅಂತ ಹೇಳಿದ್ರೆ ಬರೀ ಮೂರ್ತಿ ಮಾತ್ರ ಅಲ್ಲ, ದೇವರಿಗಿಂತ ಮಿಗಿಲಾದ ಸ್ಥಾನ ಯಾವುದಕ್ಕೆ ಕೊಡ್ತೇವೆ ಅದೇ ವಿಗ್ರಹ ಆರಾಧನೆ ಆಗ್ಬಿಡುತ್ತೆ. ಅದು ನಮ್ಮ ಮನೆ ಇರ್ಬೋದು, ನಮ್ಮ ಐಶ್ವರ್ಯ ಇರ್ಬೋದು, ನಮ್ಮ ಮಕ್ಕಳಿರ್ಬೋದು, ಮಡದಿ ಇರ್ಬೋದು. ದೇವರಿಗೆ ಹೆಚ್ಚಾಗಿ ನಾವು ಯಾರನ್ನು ಪ್ರೀತಿ ಮಾಡ್ತೇವೆ, ಯಾರ ಸಂಗಡ ಹೆಚ್ಚು ಸಮಯ ಕಳೀತೇವೆ ಅದೇ ವಿಗ್ರಹ ಆಗಿಬಿಡುತ್ತೆ. ಇವತ್ತು ನಾವು ನಮ್ಮ ಸಮಯವನ್ನು ಯಾರ ಕಡೆ ಕಳಿತೀವಿ, ಯಾರು ಕೂಡ ಕಳಿತೀವಿ, ಯಾರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೀವಿ ಅನ್ನೋದು ಭಾಳ ಪ್ರಾಮುಖ್ಯ ಆಗಿದೆ. ಈ ನಮ್ಮ ಸಭೆಗಳಲ್ಲಿ ಸಮಯ ಕಡಿಮೆ ಇದೆ. ಸಭೆಗಳಲ್ಲಿ ಆರಾಧನೆ ಮುಂಚೆ ಒಬ್ಬರನ್ನ ಪರಿಚಯ ಮಾಡಿಕೊಡುವಾಗ ಅಥವಾ ಅವ್ರನ್ನ ಸ್ವಾಗತ ಮಾಡತಕ್ಕಂಥ ರೀತಿ ಯಾವ ದರ್ಜೆಗೆ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಫುಲ್ ಆರಾಧನೆಯ ಸಮಯವನ್ನು ಅಲ್ಲ, ಆರಾಧನೆಯ ಪುರುಷನು ಯಾರು ಅಂತಲೇ ಮರ್ತು ಬಿಡ್ತೀವಿ ನಾವು. ಆರಾಧ್ಯ ಯೋಗ್ಯನು ಯಾರು ಅಂತಲೂ ಕೂಡ ಮರ್ತು ಬಿಡ್ತೀವಿ. ಆ ವ್ಯಕ್ತಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಮಾತುಗಳು ಹಂಗೆ ಹಿಂಗೆ ಎಲ್ಲೋ ಒಂದು ಕಡೆ ಮುಖಸ್ತುತಿ ಮಾಡೋದು, ಎಲ್ಲೋ ಒಂದು ಕಡೆ ನಾವು ಈ ಮೂರ್ತಿ ಪೂಜೆನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದೆ ಹೋಗೋಣ. ಮಂಗಳವಾರದ ಪಾಠದಲ್ಲಿ ತಮ್ಮನ್ನು ತಾವೇ ಯಾವ ರೀತಿ ಕೆಡಿಸ್ಕೊಂಡ್ರು ಎಂಬತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೋಡೋಣ. ಹೇಳಿ ಪಾಸ್ಟರ್ ಮುತ್ತು. ಇಲ್ಲಿ ವಿಮೋಚನ ಕಾಂಡ 32ನೇ ಅಧ್ಯಾಯ 7-8 ವಾಕ್ಯಗಳಲ್ಲಿ ಇಸ್ರಾಯೇಲರು ಮಾಡಿದಂತಹ ಮಹಾದೊಡ್ಡ ಪಾಪವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಈ ಪಾಪ ಯಾವುದಕ್ಕೆ ಸೂಚನೆ ಆಗಿದೆ ಎಂಬುದಾಗಿ ನಾವು ನೋಡುವಾಗ, ಒಂದು ಸ್ತ್ರೀ ಪುರುಷರಿಬ್ಬರು ಕೂಡ ಗಂಡ ಹೆಂಡರಾಗಿರ್ತಾರೆ. ಅವರಿಬ್ಬರ ನಡುವೆ ವಿಚ್ಛೇದನ ಉಂಟಾಗುತ್ತೆ. ಯಾವ ಕಾರಣಕ್ಕೆ ಎಂಬುದಾಗಿ ನಾವು ನೋಡುವಾಗ ವ್ಯಭಿಚಾರದ ನಿಮಿತ್ತವಾಗಿ. ಸೊ ಈ ಒಂದು ವಿಚ್ಛೇದನ ಯಾರ ನಡುವೆ ಬಂತಪ್ಪ ಅಂತಂದರೆ ದೇವರ ಮತ್ತು ಇಸ್ರಾಯೇಲರ ನಡುವೆ ಬಂತು. ಈ ವಚನಗಳಲ್ಲಿ ನಾವು ನೋಡ್ತೇವೆ. 32:7-8 ವಾಕ್ಯಗಳನ್ನು ನಾನು ಓದ್ತಿದ್ದೇನೆ. ವಿಮೋಚನ ಕಾಂಡ. ಹೀಗಿರಲಾಗಿ ಯೆಹೋವನು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗಿ ಐಗುಪ್ತ ದೇಶದಿಂದ ನೀನು ಕರೆದುಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಅವರು ಬೇಗನೆ ಬಿಟ್ಟು ಹೋಗಿ ತಮಗೆ ಲೋಹದ ಬಸನವನ್ನು ಮಾಡಿಕೊಂಡು ಅದಕ್ಕೆ ಎರಗ್ತಿದ್ದಾರೆ, ನಮಸ್ಕಾರ ಮಾಡ್ತಿದ್ದಾರೆ, ಪೂಜೆ ಮಾಡ್ತಿದ್ದಾರೆ ಎಂಬುದಾಗಿ ದೇವರು ಮಾತನಾಡ್ತಾ ಇದ್ದಾರೆ. ಅಂದರೆ ದೇವರು ಮುಂಚಿತವಾಗಿ ಹೇಳಿದ್ರು ವಿಗ್ರಹ ಆರಾಧನೆಯನ್ನು ಮಾಡಬಾರ್ದು ಎಂಬುದಾಗಿ. ಎಷ್ಟೋ ಬಾರಿ ಇಸ್ರಾಯೇಲರು ನಾವು ಖಂಡಿತವಾಗಲೂ ದೇವರ ಮಾತನ್ನು ನೆರವೇರಿಸ್ತೇವೆ, ವಿಧೇಯರಾಗ್ತೇವೆ ಎಂಬುದಾಗಿ ಅವ್ರು ಹೇಳಿದರು. ಆದರೂ ಸಹ ಅವ್ರು ಏನು ಮಾಡ್ತಿದ್ದಾರಪ್ಪ ಅಂತಂದರೆ, ಮೋಶೆ ಬರುವುದು ತಡವಾಯಿತು, ಅದರ ಪ್ರಯುಕ್ತ ಒಂದು ಬಸನನ್ನು ಮಾಡಿಕೊಂಡು ಅದಕ್ಕೆ ಎರಗಿ ನೀನೇ ನಮ್ಮನ್ನು ಐಗುಪ್ತ ದೇಶದಿಂದ ಹೊರತಂದದ್ದು ಎಂಬುದಾಗಿ ಅದಕ್ಕೆ ಪೂಜೆಯನ್ನು, ನಮಸ್ಕಾರವನ್ನು ಮಾಡ್ತಿರೋದನ್ನು ನಾವು ಕಾಣ್ತೇವೆ. ಬಹಳ ವಿಪರ್ಯಾಸ. ಇಂದು ಒಂದು ವೇಳೆ ನಾವು ವಿಗ್ರಹಾರಾಧನೆಯನ್ನು ಮಾಡದೇ ಇರ್ಬೋದು, ಆದರೆ
ದೇವರ ಸ್ಥಾನಕ್ಕೆ ಯಾವುದನ್ನು ತಂದಿಡ್ತೀವೋ ಅದು ಖಂಡಿತವಾಗ್ಲೂ ನಮ್ಮ ವಿಗ್ರಹ. ಅದೊಂದು ಹಣ ಆಗಿರ್ಬೋದು, ಇಲ್ಲವೇ ವ್ಯಭಿಚಾರವಾಗಿರ್ಬೋದು, ಇಲ್ಲವೇ ನಮಗಿರುವಂತಹ ದುಶ್ಚಟಗಳಾಗಿರ್ಬೋದು, ಮಾದಕ ದ್ರವ್ಯಗಳಾಗಿರ್ಬೋದು, ಧೂಮಪಾನ, ಮದ್ಯಪಾನ, ಮತ್ಯಾವುದೇ ಆಗಿರಲಿ, ಇವೆಲ್ಲವೂ ಕೂಡ ವಿಗ್ರಹಾರಾಧನೆಗೆ ಸಮಾನ ಎಂಬುದನ್ನು ಈ ಒಂದು ಸತ್ಯಪಾಠದಲ್ಲಿ ನಾವು ಕಲಿಬೇಕಾಗಿದೆ. ಬಹಳ ಅದ್ಭುತವಾಗಿ ಈ ಬರಹಗಾರ ತಿಳಿಸ್ತಾರಪ್ಪ. ಏನಪ್ಪ ಅಂತಂದರೆ, ನಮಗಿರುವಂತಹ ಗರ್ವ ಆಗಿರಬಹುದು, ಹಣ ಆಗಿರಬಹುದು, ನಮಗಿರುವಂತಹ ಅಧಿಕಾರ ಆಗಿರ್ಬೋದು, ನಾವು ಸೇವಿಸುವಂತಹ ಆಹಾರ ಆಗಿರಬಹುದು, ಟಿ ವಿ ಶೋಸ್ ಆಗಿರಬಹುದು, ಮಾದಕ ವಸ್ತುಗಳಾಗಿರಬಹುದು, ಅಪರಿಶುದ್ಧವಾದಂತಹ ಆಲೋಚನೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಏನನ್ನು ಸೂಚಿಸ್ತಪ್ಪ ಅಂತಂದರೆ ವಿಗ್ರಹಕ್ಕೆ ಸೂಚನೆಯಾಗಿದೆ. ನಾವು ದೇವರಿಗೆ ಕೊಡಬೇಕಾದಂತಹ ಸ್ಥಾನವನ್ನು ದೇವರಿಗೆ ಮಾತ್ರ ಕೊಡಬೇಕು ವಿನಃ ಮತ್ಯಾವುದಕ್ಕೂ ಕೂಡ ಕೊಡಬಾರದು. ಒಂದು ವೇಳೆ ಕೊಟ್ಟಾಗ ಅದು ವಿಗ್ರಹಾರಾಧನೆ ಆಗುತ್ತೆ ಎಂಬುದನ್ನು ಇಲ್ಲಿ ಈ ಒಂದು ಸತ್ಯವಾದ ಪಾಠದ ಮುಖಾಂತರ ನಾವು ಕಲಿಬೇಕಾಗಿದೆ. ಆದ್ದರಿಂದ ಈ ಒಂದು ಸುಲಭವಾಗಿ ನಮಗೆ ಪಾಪಕ್ಕೆ ಸಿಲುಕಿಸುವಂತಹ ಪಾಪಗಳಿವೆಲ್ಲವೂ ಕೂಡ, ಇಂತಹ ಪಾಪಗಳಿಂದ ನಾವು ದೂರವಿದ್ದಾಗ ದೇವರು ಖಂಡಿತವಾಗ್ಲೂ ನಮ್ಮನ್ನು ಮೆಚ್ಚುತ್ತಾನೆ, ಆಶೀರ್ವಾದ ಮಾಡ್ತಾನೆ. ನಮ್ಮನ್ನು ನಾವು ಮಲಿನ ಮಾಡಿಕೊಳ್ಳಬಾರದು, ಯಾಕೆಂದರೆ ಕ್ರಿಸ್ತನ ಬರೋಣ ಬಹು ಸಮೀಪವಾಗಿದೆ. ದೇವರು ತಾನೇ ನಮಗೆ ಬುದ್ಧಿ, ಶಕ್ತಿ, ಧೈರ್ಯವನ್ನು ಕೊಟ್ಟು ಈ ಮೂರ್ತಿ ಪೂಜೆಗಳು ಬರೀ ಮೂರ್ತಿಯಲ್ಲಿ ಮಾತ್ರ ಬರೋದಿಲ್ಲ, ಬಹಳಷ್ಟು ಅಂಶಗಳಲ್ಲಿ ನಮ್ಮ ಸಭೆಗಳಲ್ಲಿ, ನಮ್ಮ ಸಂಸ್ಥೆಗಳಲ್ಲಿ, ನಮ್ಮ ಮನೆಗಳಲ್ಲೂ ಕೂಡ ಈ ಮೂರ್ತಿ ಪೂಜೆ ನುಗ್ಗಿದೆ. ಸೊ ನಾವು ತುಂಬ ಭಯಭಕ್ತಿಯಿಂದ ಅದನ್ನು ದೂರ ಮಾಡಬೇಕಾಗಿದೆ. ಈಗ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಇಸ್ರಾಯೇಲರ ಅತಿ ದೊಡ್ಡ ತಪ್ಪು ಮೂರ್ತಿ ಪೂಜೆ, ಬಸವನ ಪೂಜೆ. ಈ ಬಸವನ ಪೂಜೆ ದೇವರ ಕೋಪಕ್ಕೆ ಕಾರಣನಾಗುತ್ತದೆ. ಈ ಬುಧವಾರದ ಪಾಠದಲ್ಲಿ ಇದರ ಆಳಕ್ಕೆ ಹೋಗಿ ಕೆಲವು ವಿಚಾರಗಳನ್ನು ನಾವು ಕಲಿಬೇಕಾಗಿದೆ. ಪಾಸ್ಟರ್ ರಾಜದಾಸ್ ಹೇಳಿ. ಇಸ್ರೇಲ್ ಜನರು ವಿಗ್ರಹಾರಾಧನೆ ಮಾಡಿ ದೇವರ ಕೋಪಕ್ಕೆ ಪಾತ್ರರಾದಾಗ ಮೋಶೆ ಮಧ್ಯಸ್ಥಿಕೆಯನ್ನು ವಹಿಸೋದನ್ನು ಕಾಣ್ತೇವೆ. ಈ ವಾರದ ಶೀರ್ಷಿಕೆಯನ್ನು ಮಧ್ಯಸ್ಥಿಕೆ ಅಂತ ಹೇಳುತ್ತೆ. ಮೋಶೆ ಮಧ್ಯಸ್ಥಿಕೆ ವಹಿಸ್ತಾ ಇದ್ದರೆ ಇಸ್ರೇಲೆಲ್ಲ ಸಂಹಾರ ಆಗ್ತಾಯಿದ್ರು. ಆದರೆ ಅವನು ಯಾವ ರೀತಿ ದೇವ್ರ ಮುಂದೆ ವಿಜ್ಞಾಪನೆ ಮಾಡ್ತಾನೆ ನೋಡಿ, ದೇವ್ರ ಮುಂದೆ ಹೋರಾಡ್ತಾನೆ. ಯಾರಿಗೋಸ್ಕರ? ಪಾಪಿಷ್ಟ ಜನಾಂಗರಿಗೆ. ಅಷ್ಟೇ. ಸಾರಿ, ಒಂದು ಥಾಟ್ ನನಗೆ ತುಂಬ ಟ್ರಬಲ್ ಮಾಡ್ತಿದೆ. ನಾಯಕತ್ವವನ್ನು ನಾವು ಸ್ವೀಕಾರ ಮಾಡಿದಾಗ ಈ ರೀತಿಯಾಗಿ ಜನರಿಗೋಸ್ಕರ ತನ್ನ ಪ್ರಾಣವನ್ನು ಕೂಡ, ತನ್ನ ಒಂದು ಸ್ಥಾನಮಾನವನ್ನು ಕೂಡ ಬಿಟ್ಕೊಡುವಂಥ ನಾಯಕರು ಈಗಿಲ್ಲ ಅಲ್ವೇ? ಎಲ್ಲ ಸ್ವಾರ್ಥಿಗಳು. ಅವರ ಒಂದು ಸ್ಥಾನಮಾನಗಳನ್ನು ಕಾಪಾಡ್ಕೊಳ್ತಕ್ಕಂಥದ್ದು ನೋಡಿದ್ದೀವಿ. ಆದರೆ ಇಲ್ಲಿ ಮೋಶೆ ನನ್ನ ಹೆಸರನ್ನು ಕೂಡ ನೀನು ಬೇಕಾದರೆ ಜೀವಭದ್ರಪಟ್ಟಿ ಎತ್ತುಬಿಡು, ಅದನ್ನ ನನ್ನ ಜನರನ್ನ ನೀನು ಕಾಪಾಡು. ವಿ ನೀಡ್ ಲೀಡರ್ಸ್ ಲೈಕ್ ದಟ್. ಏನಂತೀರ ಫಸ್ಟ್ ಪ್ರಶ್ನೆ? ಖಂಡಿತವಾಗಿ ದ ಲಾಸ್ಟ್ ಡೇಸ್ ಅಂತ್ಯಕಾಲದಲ್ಲಿ ದೇವರು ಅಂತಹ ನಾಯಕರುಗಳನ್ನು ಎದುರು ನೋಡ್ತಾ ಇದ್ದಾರೆ. ವಂಡರ್ಫುಲ್, ಮುಂದುವರಿಸಿ. ಸೊ ಮೋಶೆ ದೇವರ ಹತ್ರ ಹೇಗೆ ವಿಜ್ಞಾಪನೆ ಮಾಡ್ತಾನೆ ಅಂತ ಹೇಳಿ 32ನೇ ಅಧ್ಯಾಯ ವಿಮೋಚನಾ ಕಂಡ 9ನೇ ವಚನ ಓದ್ತೇವೆ. ಅದಲ್ಲದೆ ಯೆಹೋವನು ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗೆ ಬೊಗ್ಗದವರಾಗಿದ್ದಾರೆ, ಆದ ಕಾರಣ ನೀನು ನನ್ನನ್ನು ತಡೆಯಬೇಡ, ನನ್ನ ಕೋಪಾಗ್ನಿ ಹುರಿಯಲಿ, ಅವರನ್ನು ಭಸ್ಮ ಮಾಡುವೆನು, ತರುವಾಯ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡುವೆನು ಎಂದು ಹೇಳಿದ. ಎಂಥ ಆಪರ್ಚುನಿಟಿ ಇತ್ತು, ಎಂಥ ಅವಕಾಶ ಆಯಿತು ಅವನಿಗೆ. ಇಡೀ ಜನಾಂಗ ಆತಂದೆ ಆಗ್ಬೋದಾಯಿತು, ಸಂತಾನ. ಅಂಥ ಅವಕಾಶ ಯಾರಾಗ ನಮ್ಮ ನಾಯಕರು ಸಿಕ್ಕಿದರೆ ಎಸ್ ಲಾರ್ಡ್ ಗೋ ಹೆಡ್ ಅಂತ ಹೇಳ್ಬಿಡೋರು. ಆದರೆ ಮೋಶೆ ಅವನು ಎಂಥ ಯಥಾರ್ಥ ಮನಸ್ಸಿನಿಂದ, ನಿಸ್ವಾರ್ಥ ಮನಸ್ಸಿನಿಂದ ದೇವರನ್ನ ವಿಜ್ಞಾಪಿಸ್ತಾನೆ. ಇಲ್ಲ ಸ್ವಾಮಿ, ಆಗ ಮಾಡಬೇಡ, ಬಹುಶಃ ನೀನು ನಾಶ ಮಾಡಿದ್ರೆ ಏನಾಗುತ್ತೆ, ನಿನ್ನ ಹೆಸರಿಗೆ ಧಕ್ಕೆ ಬರುತ್ತೆ, ನೀನು ಇಷ್ಟು ಕಷ್ಟದಿಂದ ಅವ್ರನ್ನ ಬಿಡಿಸ್ಕೊಂಬಂದಲ್ಲ, ಎಲ್ಲ ವ್ಯರ್ಥ ಆಗಿಬಿಡುತ್ತೆ, ಆಡ್ಕೊಳ್ಳೋರಿಗೆ ಏನಾಗುತ್ತೆ, ಇದೊಂದು ಆಸ್ಪದ ಆಗುತ್ತೆ, ದಯವಿಟ್ಟು ಹಾಗೆ ಮಾಡಬೇಡ ಅಂತೇಳಿ ಸ್ವಾಮಿ ಹತ್ರ ಅವನು ವಿಜ್ಞಾಪನೆ ಮಾಡ್ತಾನೆ. ಇವತ್ತು ಈ ಪ್ರವೃತ್ತಿ ನಮ್ಮ ನಾಯಕರಲ್ಲಿ, ನಮ್ಮ ಸಭಾ ಪಾಲಕರಲ್ಲಿ ಬಂದರೆ ಸಭೆಗಳು ಎಷ್ಟೋ ಸುಧಾರಣೆ ಆಗುತ್ತೆ. ತಪ್ಪು ಮಾಡಿದವರು ಅವರು ಮತ್ತೆ ಮರಳಿ ದೇವ್ರ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೋಶೆಯ ಮನೋಭಾವ, ಯೇಸು ಕ್ರಿಸ್ತನ ಮನೋಭಾವ ಎರಡೂ ಒಂದೇ. ಅದಕ್ಕೆ ನಾವು ಪರಲೋಕ ಹೋದಾಗ ಮೋಶೆ ಮತ್ತು ಯಜ್ಞದ ಕುರಿಯಾದ ಆತನ ರಾಗವನ್ನು ಹಾಡ್ತೀವಿ ಅಂತೆ. ಇಬ್ಬರದು ಒಂದೇ ಗುಣ ಇತ್ತು, ತ್ಯಾಗಮಯವಾದ ಮನಸ್ಸು, ಬೇರೆಯವರಿಗಾಗಿ ಶ್ರಮೆಯನ್ನು ಅನುಭವಿಸುವಂಥ.
ಇಹಲೋಕದ ಪಾಪಕ್ಕಾಗಿ ಸ್ವಾಮಿ ಸತ್ತ, ಹಾಗೆ ಈ ಲೋಕದ ಈ ಇಸ್ರೇಲರ ಪಾಪಕ್ಕಾಗಿ ಮೋಶೆ ಸಾಯಲಿಕ್ಕೂ ಸಿದ್ಧವಾಗಿದ್ದ, ನಿತ್ಯ ಜೀವನ ಕಳ್ಕೊಳ್ಳೋಕ್ಕೂ ಸಿದ್ಧವಾಗಿದ್ದ. ಇದು ಮಹಾತ್ಯಾಗ. ಅದರಿಂದ ಈ ಮಧ್ಯಸ್ಥಿಕೆ ವಹಿಸೋದು ಭಾಳ ಪ್ರಾಮುಖ್ಯವಾಗಿದೆ. ವಂಡರ್ಫುಲ್. ಮಧ್ಯಸ್ಥಿಕೆಯ ಬಗ್ಗೆ ನಾವು ಮಾತಾಡೋಣ. ಈ ಮಧ್ಯಸ್ಥಿಕೆಯ ಬಗ್ಗೆ ಮಾತನಾಡುವಾಗ ಇಲ್ಲಿ ಇಸ್ರೇಲ್ ಎಲ್ಲರೂ ಕೂಡ ಬಸವನನ್ನು ಮಾಡಿ ದೇವರಿಗೆ ವಿರೋಧವಾಗಿ ಪಾಪವನ್ನು ಮಾಡಿದ್ದಾರೆ. ಇದರ ಪ್ರಯುಕ್ತ ದೇವರು ಅವರನ್ನು ಕೊಲ್ಲಬೇಕು ಎಂಬುದಾಗಿ, ನಾಶ ಮಾಡಬೇಕು ಎಂಬುದಾಗಿ ನೋಡುವಾಗ ಮಧ್ಯಸ್ಥಿಕನು ಮೋಶೆ ಮುಂದೆ ಬಂದು ಮಾತನಾಡ್ತಾನೆ, ಸ್ವಾಮಿ ಅಂತಹ ಕೆಲಸವನ್ನು ದಯಮಾಡಿ ಮಾಡಬೇಡ. ಸರಿ, ಇದೇ ಅಧ್ಯಾಯದಲ್ಲಿ ನಾವು ಮುಂದೆ ಓದುವಾಗ 32ನೇ ಅಧ್ಯಾಯ 28ನೇ ವಚನದಲ್ಲಿ ಇಸ್ರೇಲರು ಮಾಡಿದಂತಹ ಪಾಪದ ಪ್ರಯುಕ್ತ ಸುಮಾರು 3,000 ಮಂದಿ ಅಂದು ಕೊಲ್ಲಲ್ಪಡ್ತಾರೆ. ಇದು ನಡೆದ ಬಳಿಕ ಮೋಶೆ ಇಸ್ರೇಲರ ಸಂಗಡ ಮಾತನಾಡ್ತಿದ್ದಾನೆ. ಏನೆಂಬುದಾಗಿ ಮಾತನಾಡ್ತಿದ್ದಾನೆ ದಯಮಾಡಿ ಗಮನಿಸಿ. ವಿಮೋಚನ ಕಾಂಡ 32:30ನೇ ವಾಕ್ಯದಿಂದ ನಾನು ಓದ್ತಿದ್ದೇನೆ. ಮರುದಿನದಲ್ಲಿ ಮೋಶೆ ಜನರಿಗೆ, ನೀವು ಮಹಾಪಾಪವನ್ನು ಮಾಡಿದಿರಿ, ಆದರೂ ನಾನು ಬೆಟ್ಟವನ್ನು ಹತ್ತಿ ಯೆಹೋವನ ಸನ್ನಿಧಿಗೆ ಹೋಗುವೆನು. ಒಂದು ವೇಳೆ ನೀವು ಮಾಡಿದ ಪಾಪಕೃತ್ಯಕ್ಕೆ ಕ್ಷಮಾಪಣೆಯು ನನ್ನ ಮೂಲಕ ದೊರಕಿತು ಎಂದು ಹೇಳಿದನು. 31ನೇ ವಾಕ್ಯ. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ. ಆದರೂ ನೀನು ಕರುಣೆ ಇಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಮೋಶೆ ಮಾಡಿದಂತಹ ಅದ್ಭುತವಾದಂತಹ ಪ್ರಾರ್ಥನೆ ಯಾವುದಾದ್ರು ಇದೆ ಅಂತಂದರೆ ಖಂಡಿತವಾಗಲೂ ಇದು ಎಂಬುದಾಗಿ ನಾನು ಹೇಳ್ತೇನೆ. ಎಂತಹ ಒಂದು ಸ್ವಾರಸ್ಯಕರವಾದಂತಹ, ಎಷ್ಟೊಂದು ತಗ್ಗಿದ ಭಾವದವನಾಗಿ ದೇವರ ಸಂಗಡ ವಾಜ್ಯಕ್ಕೆ ಎಳಿತಿದ್ದಾನೆ. ಅವರನ್ನು ನೀನು ಕ್ಷಮಿಸು, ಇಲ್ಲವಾದರೆ ನನ್ನ ಒಂದು ಹೆಸರನ್ನು ಜೀವಬಾಧ್ಯರ ಪಟ್ಟಿಯಿಂದ ತೆಗೆದುಹಾಕು. ಇಂತಹ ಪ್ರಾರ್ಥನೆ ಸತ್ಯವೇದದಲ್ಲಿ ನಂಗೆ ತಿಳಿದ ಮಟ್ಟಿಗೆ ಬಹಳ ಕಡಿಮೆ ಪ್ರಾರ್ಥನೆಗಳನ್ನು ನಾವು ಕಾಣಬಹುದು. ಮೋಶೆ ಮಾತನಾಡುತ್ತಿರುವಂತಹ ಈ ಒಂದು ಮಾತಿನಲ್ಲಿ ಫರ್ಗಿವ್ ಇಲ್ಲವೇ ಕ್ಷಮಿಸು ಎಂಬಂತಹ ಪದ ಕ್ರಿಯಾಪದ ಎಂಬುದಾಗಿ ಇಲ್ಲಿ ಲೇಖಕರು ತಿಳಿಸ್ತಾರೆ. ಈ ಕ್ರಿಯಾಪದದ ಅರ್ಥ ಏನು ಅಂತಂದರೆ ಸಹಿಸು. ಸ್ವಾಮಿ ಅವರು ಪಾಪ ಮಾಡಿರೋದು ನಿಜ, ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ನಿಜವಾಗ್ಲೂ ಅವ್ರು ಮಾಡಿದ್ದಾರೆ, ಆದರೆ ನೀನೇನು ಮಾಡಬೇಕು? ಅವ್ರನ್ನ ಸಹಿಸ್ಕೊಳ್ಬೇಕು, ಕ್ಷಮಿಸಬೇಕು. ನೀನು ಯಾವುದೇ ಕಾರಣಕ್ಕೂ ಕೂಡ ಅವ್ರ ನಾಶನ ಮಾಡಲಿಕ್ಕೆ ನಾನು ಬಿಡೋದಿಲ್ಲ ಎಂಬುದಾಗಿ ಮೋಶೆ ಮಾತನಾಡ್ತಿದ್ದಾನೆ. ಅಷ್ಟೇ ಅಲ್ಲ, ಎಷ್ಟು ದಿವಸ ಈ ಒಂದು ಪ್ರಾರ್ಥನೆಯನ್ನು ಮಾಡ್ದ ಎಂಬುದಾಗಿ ಸತ್ಯವೇದಲ್ಲೂ ಕೂಡ ಬರೆಯಲ್ಪಟ್ಟಿದೆ. ಧರ್ಮೋಪದೇಶ ಕಾಂಡ 9ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತೇವೆ ಎಷ್ಟು ದಿವಸ ಮೋಶೆ ಈ ಪ್ರಾರ್ಥನೆಯನ್ನು ಮಾಡ್ದ ಎಂಬುದಾಗಿ. ದೇವರ ಸಂಗಡ ಗೋಳಾಡ್ತಿದ್ದಾನೆ. ಎಷ್ಟು ದಿವಸ ನೋಡಿ ಇಲ್ಲಿ, ನೀವು ಹೀಗೆ ಅಪರಾಧ ಮಾಡಿ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ನಡೆಸಿ ಆತನನ್ನು ಕೋಪಗೊಳಿಸಿದ ಕಾರಣ ನಾನು ಮೊದಲಿನಂತೆ ಅನ್ನಪಾನಗಳನ್ನು ಬಿಟ್ಟು 40 ದಿನಗಳು ಹಗಲಿರುಳು ಯೆಹೋವನ ಸನ್ನಿಧಿಯಲ್ಲೇ ಬಿದ್ದಿದ್ದೇನು. ಎಷ್ಟು ದಿವಸ ಆತನ ಮೊರೆ ಇಟ್ಟ? 40 ದಿವಸ ದೇವರ ಸಂಗಡ ವಾಜ್ಯವಾಡ್ತಾ ಇದ್ದಾನೆ, ಸ್ವಾಮಿ ದಯಮಾಡಿ ಅವ್ರನ್ನ ಕ್ಷಮಿಸು. ಅವ್ರನ್ನ ಕ್ಷಮಿಸದೇ ಇಲ್ಲ ಅಂತಂದರೆ ನನ್ನ ಹೆಸರನ್ನು ನಿನ್ನ ಜೀವಿತರ ಪಟ್ಟಿಯಿಂದ ನಾನು ತೆಗೆದುಹಾಕು. 40 ದಿವಸಗಳ ಕಾಲ ಅನ್ನಪಾನಗಳನ್ನು ಬಿಟ್ಟು ಯೆಹೋವನ ಸನ್ನಿಧಿಯಲ್ಲಿ ದೇವರ ಬಳಿಯಲ್ಲಿ ಗೋಳಾಡ್ತಾ ಇದ್ದಾನೆ, ಕ್ಷಮಿಸು ಸ್ವಾಮಿ, ಕ್ಷಮಿಸು ಕರ್ತನೆ ಎಂಬುದಾಗಿ. ಆದ್ದರಿಂದ ಮೋಶೆ ಇಲ್ಲಿ ಕ್ರಿಸ್ತನಿಗೆ ಹೋಲಿಕೆಯಾಗಿದ್ದಾನೆ ಎಂಬುದನ್ನು ನಾವಿಲ್ಲಿ ಕಲಿಬೇಕು. ದೇವರ ನಡುವೆ ಮತ್ತು ನಮ್ಮ ನಡುವೆ ಇವಾಗ ಯಾರು ಮಧ್ಯಸ್ಥಿಕೆಯನ್ನು ವಹಿಸಿದ್ದಾರೆ ಅಂತಂದರೆ ಯೇಸು ಸ್ವಾಮಿಯವರು. ಮೋಸಸ್ ಈಸ್ ಎ ಟೈಪ್ ಆಫ್ ಕ್ರೈಸ್ಟ್. ಯೇಸು ಸ್ವಾಮಿಯವರನ್ನು ಹೋಲ್ತಾರೆ ಮೋಶೆಯವರು. ಮೋಶೆ ಅಂದು ದೇವರಿಗೆ ಮೊರೆ ಇಟ್ಟ ಹಾಗೆ ತನ್ನ ಜನರ ಕುರಿತಾಗಿ ಯೇಸು ಸ್ವಾಮಿಯವರು ಕೂಡ ನಮಗಾಗಿ, ನಮ್ಮೆಲ್ಲರಿಗಾಗಿ ಏನು ಮಾಡ್ತಿದ್ದಾರಪ್ಪ ಅಂತಂದರೆ ದೇವರ ಬಳಿಯಲ್ಲಿ ಯೇಸು ಸ್ವಾಮಿಯವರು ವಿಜ್ಞಾಪನೆಯನ್ನು ಇಡ್ತಾ ಇದ್ದಾರೆ. ವಂಡರ್ಫುಲ್. ಇದು ತುಂಬ ಚೆನ್ನಾಗಿದೆ, ಸ್ವಾರಸ್ಯವಾಗಿದೆ. ಇನ್ನೂ ಬಹಳಷ್ಟು ಮಾತಾಡಬಹುದು, ಆದರೆ ಸಮಯಬದ್ಧರಾಗಿದ್ದೇವೆ. ದೇವರು ನಿಮ್ಮನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ. ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸಿ.